ತುಂಬಾ ಜನ ನೋಡಿದ್ರೆ ತುಂಬಾ ದಿವಸದಿಂದ ಟ್ರೇಡ್ ಮಾಡ್ತಿರ್ತಾರೆ. ಆದ್ರೆ ನೋಡಿದ್ರೆ ಅವರಿಂದ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರು ಮಾಡೋ 3 ಮಿಸ್ಟೇಕ್ಸ್ ಇದೆ. ಅದೇನೇನ್ ಮಿಸ್ಟೇಕ್ಸ್ ಅಂತಾನೆ ಈ ವಿಡಿಯೋ ನೋಡ್ತೀವಿ. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋ ನಾವೇನ್ ನೋಡ್ತೀವಿ ಅಂದ್ರೆ, ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆನೇ ತುಂಬಾ ಮಾತಾಡ್ತಿದ್ವಿ. ಸರಿ, ಟ್ರೇಡಿಂಗ್ ಬಗ್ಗೆ ಮಾತಾಡೋಣ ಅಂತಾನೆ ಮುಖ್ಯವಾಗಿ ಟ್ರೇಡರ್ಸ್ ಮಾಡೋ 3 ಮಿಸ್ಟೇಕ್ಸ್. ತುಂಬಾ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಡೈಲಿ ಪ್ರಾಫಿಟ್ ಏನು ಅಂದ್ರೆ ಟ್ರೇಡ್ ಮಾಡ್ತಿರ್ತಾರೆ, ಆದ್ರೆ ಪ್ರಾಫಿಟ್ ಬಂದು ಕನ್ಸಿಸ್ಟೆಂಟ್ ಆಗಿ ಬರಲ್ಲ. ಪ್ರಾಫಿಟ್ ಬರುತ್ತೆ, ಲಾಸ್ ಬರುತ್ತೆ, ಆದ್ರೆ ಲಾಸೇ ಯಾವಾಗಲೂ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಒಂದು 1000 ರೂಪಾಯಿ ಬಂದ್ರೆ ಕ್ಲೋಸ್ ಮಾಡ್ಬಿಡ್ತಾರೆ, ಆದ್ರೆ ಲಾಸ್ 5000 ರೂಪಾಯಿವರೆಗೂ ತೊಗೊಂಡೋಗ್ತಾರೆ. ಹೇಗೆ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ತೆಗಿಬೇಕು ಅಂತ ಗೊತ್ತಿರಲ್ಲ, ಹೇಗೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿರಲ್ಲ. ಅದಕ್ಕೋಸ್ಕರನೇ ನಾವು ಏನ್ ಮಾಡ್ತೀವಿ ಅಂದ್ರೆ, ಅವ್ರು ಮಾಡೋ 3 ಮಿಸ್ಟೇಕ್ಸ್ ಏನು ಅಂತ ನಾವು ನೋಡ್ತೀವಿ. ಫಸ್ಟ್ ಮಿಸ್ಟೇಕ್ ಏನು ಅಂದ್ರೆ, ಅವರು ಟ್ರೇಡ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಏನೇನ್ ಟ್ರೇಡ್ ಮಾಡ್ತಿದ್ದಾರೆ ಅಂತ ಅವರು ಬರ್ದಿಟ್ಕೊಳ್ಳಲ್ಲ. ಅದು ಯಾವತ್ತು ತುಂಬಾ ಟ್ರೇಡರ್ಸ್ಗೆ ಆ ಅಭ್ಯಾಸನೇ ಇಲ್ಲ. ಯಾಕೆ ಅವ್ರು ಬರ್ದಿಟ್ಕೊಳ್ಳಲ್ಲ ಅಂದ್ರೆ, ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಲ್ಲ ಟ್ರೇಡಿಂಗ್ಗೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಪ್ರೋಚ್ ಮಾಡಲ್ಲ. ಬೆಳಗ್ಗೆ ಹೇಳ್ತಾರೆ, ನೋಡ್ತಾರೆ, ಓಕೆ ನಿಫ್ಟಿ ಇಲ್ಲಿದ್ಯಾ ಬೈ ಮಾಡು, ನಿಫ್ಟಿ ಇಲ್ಲಿದ್ಯಾ ಸೆಲ್ ಮಾಡೋಣ, ಅಷ್ಟೇ. ಒಂದು ಅನಲೈಸ್ ಮಾಡಲ್ಲ. ಒಂದು ಅನಲೈಸ್ ಮಾಡಿ ಯಾಕೆ ಬೈ ಬಂತು ಅಂತ ಬರ್ದಿಟ್ಕೊಳ್ಳಲ್ಲ. ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಲ್ಲದೆ ಗ್ಯಾಂಬ್ಲಿಂಗ್ ತರ, ನಾನು ತೆಗೆದ್ರೆ ಲ್ಯಾಪ್ಟಾಪ್ ತೆಗೆದ್ರೆ ಬೈ ಮಾಡಬೇಕು, ಲ್ಯಾಪ್ಟಾಪ್ ತೆಗೆದ್ರೆ ಸೆಲ್ ಮಾಡಬೇಕು. ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ಅನ್ನೋದು ಒಂದು ಬಿಸ್ನೆಸ್ ಮಾಡೋವಾಗ ಬಿಸ್ನೆಸ್ ಅಲ್ಲಿ ಹೇಗೆ ನೀವು ಲೆಕ್ಕಾಚಾರ ಎಲ್ಲ ಇರತ್ತಾ, ಇಷ್ಟು ವಸ್ತುಗಳನ್ನ ನಾವು ತಗೊಂಡಿಟ್ಕೊಂಡಿದೀವಿ, ಇಷ್ಟು ವಸ್ತುಗಳನ್ನ ನಾವು ಮಾರಿದೀವಿ, ಎಷ್ಟು ಪ್ರಾಫಿಟ್ಗೆ ಮಾರಿದೀವಿ, ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಎಷ್ಟು ಬಂದಿದೆ, ಎಷ್ಟು GST ಕಟ್ಟಿದೀವಿ, ಆ ಥರ ಎಲ್ಲಾನು ಬರ್ದಿಡ್ಬೇಕು. ಬಿಸ್ನೆಸ್ ಅಂದ್ರೆ ಎಲ್ಲಾನು ಇದೆ. ಇವಾಗ ಎಷ್ಟು ಸ್ಯಾಲ್ರಿ ಕೊಟ್ಟಿದೀವಿ, ಆ ಥರ ಇಷ್ಟೊಂದು ವಿಷಯಗಳಿದೆ. ಬಿಸ್ನೆಸ್ ಅನ್ನೋವಾಗ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಗಿ ಮಾಡಿದ್ರೆ ಮಾತ್ರ ಅದು ಬಿಸ್ನೆಸ್. ಯಾಕೆಂದ್ರೆ ಎಲ್ಲಾ ವಿಷಯನೂ ಅವ್ರು ಬಿಸ್ನೆಸ್ ಆಗು ಮಾಡ್ಬೋದು, ಇಲ್ಲ ಅದು ಗ್ಯಾಂಬ್ಲಿಂಗ್ ಆಗು ಮಾಡ್ಬೋದು, ಜೂಜಾಟ ತರನು ಮಾಡ್ಬೋದು. ಅದಕ್ಕೆ ಒಂದು ವಿಷಯನ ಗೊತ್ತಿದ್ದು ಅದನ್ನ ಕರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ಅದು ಬಿಸ್ನೆಸ್ ಆಗುತ್ತೆ. ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋದ್ರೆ ಅದು ಏನಾಗ್ಬಿಡತ್ತೆ, ಗ್ಯಾಂಬ್ಲಿಂಗ್ ಆಗ್ಬಿಡತ್ತೆ. ಏನು ಅಂದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಏನೇ ಟ್ರೇಡ್ ತಗೊಂಡ್ರು ಅದನ್ನ ಎಲ್ಲ ಬರ್ದಿಡಿ. HDFC ಬ್ಯಾಂಕ್ ತಗೊಂತೀರಾ, ಅದನ್ನ ಬರ್ದಿಡಿ. ಯಾವ ಪ್ರೈಸ್ಗೆ ಬೈ ಮಾಡ್ತಿದ್ದೀರಾ, ಯಾವ ರೀಸನ್ಗೋಸ್ಕರ, ಅದನ್ನ ನೀವು ಮೈನ್ ಆಗಿ ಬರಿಬೇಕಾಗಿದ್ದ ರೀಸನ್ ಏನು ಅಂದ್ರೆ, ಯಾವ ರೀಸನ್ಗೋಸ್ಕರ ಬೈ ಮಾಡಿದೀರಾ. ಯಾಕೆಂದ್ರೆ ನೀವು ಈ ತರ ಜರ್ನಲ್ ಬರ್ದಿಟ್ಕೊಂಡೇ ಬಂದ್ರೆ ನೀವೇನ್ ಮಾಡ್ಬೋದು, ಹೋಗಿ ನೋಡ್ಬೋದು ಯಾವ್ದ್ರಲ್ಲಿ ನನಗೆ ಪ್ರಾಫಿಟ್ ಜಾಸ್ತಿ ಬಂತು, ಈ ಸಲ ಡಬಲ್ ಟಾಪ್ ಡಬಲ್ ಬಾಟಮ್ ಬಂದ್ರೆ ಮಾರ್ಕೆಟ್ ಚೆನ್ನಾಗಿ ವರ್ಕ್ ಆಗ್ತಿದೆ, ಅವಾಗ ಇದನ್ನ ನಾನು ಏನ್ ಮಾಡಕ್ಕಾಗತ್ತೆ, ಜಾಸ್ತಿ ಪ್ರಾಫಿಟ್ ಜಾಸ್ತಿ ಬರ್ತಿದೆ. ಆ ತರ ನೋಡಿ ನೀವ್ ಏನ್ ಮಾಡ್ಬೋದು, ಅದನ್ನೇ ಒಂದು ಸ್ಟ್ರಾಟಜಿಯಾಗಿ ಬಿಲ್ಡ್ ಮಾಡ್ಬೋದು. ಅರ್ಥ ಆಗ್ತಿದೆ ಅನ್ಸತ್ತೆ. ಏನು ಅಂದ್ರೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಸುಮ್ನೆ ಬೈ ಮಾಡ್ಕೊಂಡೇ ಹೋದ್ರೆ, ಏನು ಗೊತ್ತಿಲ್ಲ, ಯಾವ ಟ್ರೇಡ್ ತಗೊಂಡ್ರಿ, ಯಾವ್ದ್ರಲ್ಲಿ ಸೆಲ್ ಮಾಡಿದ್ರಿ, ಯಾವ್ದ್ರಲ್ಲಿ ಲಾಸ್ ಬಂತು, ಯಾವ್ದ್ರಲ್ಲಿ ಪ್ರಾಫಿಟ್ ಬಂತು ಅಂತ ಏನು ಗೊತ್ತಿಲ್ಲ ಅಂದ್ರೆ ನೀವು ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಆದ್ರೆ ನಿಮಗೆ ಗೊತ್ತಾಯ್ತು ಅನ್ಕೊಳ್ಳಿ, ಒಂದು ಲಿಸ್ಟ್ ತರ ಎತ್ತಿಟ್ಕೊಂಡು ಇದ್ರಲ್ಲೇ ನನಗೆ ಪ್ರಾಫಿಟ್ ಬಂತು, ಅದೇ ತರ ಈ ಸ್ಟ್ರಾಟಜಿಯಿಂದಾನೇ ನಂಗೆ ಪ್ರಾಫಿಟ್ ತುಂಬಾ ಬಂತು ಅಂತ ಗೊತ್ತಾಯ್ತು, ಅವಾಗ ನೀವೇನ್ ಮಾಡ್ಬೋದು, ಆ ಸ್ಟ್ರಾಟಜಿನ ಮಾತ್ರ ಫಾಲೋ ಮಾಡಿ ಅದನ್ನ ಇನ್ನ ಡೆವಲಪ್ ಮಾಡಿ, ಫರ್ದರ್ ಆಗಿ ಡೆವಲಪ್ ಮಾಡಿ ಈ ವಿಷಯಗಳನ್ನೆಲ್ಲ ಮಾಡ್ಬೋದು. ಅದಕ್ಕೆ ಫಸ್ಟ್ ನೀವು ಯಾವತ್ತು ಏನ್ ಮಾಡಿ ಅಂದ್ರೆ, ಏನೇನ್ ಟ್ರೇಡ್ ತಗೊಂತೀರೋ ಅದನ್ನ ಬರ್ದಿಟ್ಕೊಳ್ಳಿ. ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಅದನ್ನ ಬರ್ದಿಟ್ಕೊಳ್ಳಿ. ಅದಕ್ಕೋಸ್ಕರ ಯಾವ ಕಾರಣದಿಂದ ಬೈ ಮಾಡಿದ್ರಿ, ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ಬೈ ಮಾಡಿದ್ರಿ, ಅದನ್ನು, ಆಮೇಲೆ ಎಲ್ಲಿ ಕ್ಲೋಸ್ ಮಾಡಿದ್ರಿ, ಪ್ರಾಫಿಟಾ ಲಾಸಾ, ಎಷ್ಟು ಪ್ರಾಫಿಟ್ ಎಷ್ಟು ಲಾಸ್, ಇದನ್ನ ನೀವು ಡೀಟೇಲ್ ಆಗಿ ಬರ್ದಿಟ್ಕೊಂಡ್ರೆ ನಿಮ್ಗೆ ಯಾವತ್ತೂ ಯೂಸ್ ಆಗುತ್ತೆ. ಅದೇ ತರ ಲಾಸು ಬರ್ದಿಟ್ಕೊಳ್ಳಿ. ಯಾಕೆಂದ್ರೆ ಲಾಸ್ ನೀವು ಬರ್ದಿಟ್ಕೊಂಡ್ರೆ ಯಾಕೆ ನಿಮಗೆ ಲಾಸ್ ಬಂತು ಅಂತ ಅದು ಗೊತ್ತಾಗತ್ತೆ ನಿಮಗೆ. ಯಾಕಂದ್ರೆ ಆ ಸ್ಟ್ರಾಟಜಿ ಯೂಸ್ ಮಾಡುವಾಗ ಈ ತರ ಮಾಡಿದ್ರೆ ಇಲ್ಲಿ ಲಾಸ್ ಆಗುತ್ತೆ, ಈ ಸ್ಟ್ರಾಟಜಿನೇ ಇದೇ ತರ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ, ಏನು ಅಂದ್ರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ಪ್ರಾಫಿಟ್ ಬಂದ್ರೇನು ನೀವು ಬರ್ದಿಡ್ಬೇಕು, ಲಾಸ್ ಬಂದ್ರೂ ಬರ್ದಿರ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ನೀವು ಒಂದು ಟ್ರೇಡರ್ ಅಂದ್ರೆ ಫಸ್ಟ್ ನೀವು ಟ್ರೇಡ್ ತಗೊಂತಾ ಇದ್ದೀರಾ, ಯಾಕೆ ತಗೊಂತಾ ಇದ್ದೀರಾ ಅಂತ ಗೊತ್ತಿರಬೇಕು. ಯಾಕೆ ಆ ಟ್ರೇಡ್ ತಗೊಂತಾ ಇದ್ದೀರಾ, ಪ್ರಾಫಿಟ್ ಬರ್ತಾ ಇದೆ, ಲಾಸ್ ಬರ್ತಾ ಇದೆ, ಅದು ಸೆಕೆಂಡ್ರಿ. ಆ ಟ್ರೇಡ್ ನ ನೀವು ಯಾಕೆ ತಗೊಂಡ್ರಿ ಅಂತ ಗೊತ್ತಿದ್ದು ಮಾಡ್ಬೇಕು, ಅದೇ ನಿಜವಾದ ಟ್ರೇಡ್. ನಾನೇನ್ ಹೇಳ್ತೀನಿ, ನೀವು ಏನೇನ್ ಮಾಡ್ತಿರೋ ಇನ್ಮೇಲೆ ಎಲ್ಲ ಬರ್ದಿಟ್ಕೊಳ್ಳಿ. ಅದು ಪ್ರಾಫಿಟ್ ಆದ್ರೂ ಸರಿ, ಲಾಸ್ ಆಗಿದ್ರು ಸರಿ. ಸೆಕೆಂಡ್ ಒನ್ ನಾವ್ ಏನ್ ನೋಡ್ತೀವಿ ಅಂದ್ರೆ, ಅದು ಅಡಾಪ್ಟಬಿಲಿಟಿ. ಏನು ಅಂದ್ರೆ ನಾವು ಅಡಾಪ್ಟ್ ಮಾಡ್ಕೊಬೇಕು. ತಕ್ಷಣ ಒಂದು ಸಿಚುವೇಶನ್ ಬಂತು ಅಂದ್ರೆ ನಾವು ಅಡಾಪ್ಟ್ ಮಾಡ್ಕೊಬೇಕು. ಏನು ಅಂದ್ರೆ ಬೈ ಅಲ್ಲಿ ಇದೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂದ್ರೆ ತಕ್ಷಣ ನಾವು ಡೌನ್ ಟ್ರೆಂಡ್ ಹೋಗ್ಬೇಕು. ತುಂಬಾ ಜನಕ್ಕೆ ಏನು ಅಂದ್ರೆ ಅಡಾಪ್ಟಬಿಲಿಟಿ ಇರಲ್ಲ. ಅಪ್ ಟ್ರೆಂಡ್ ನೋಡಿದ್ರು ಅಂದ್ರೆ ಬರೀ ಬೈ ಮಾತ್ರ ಮಾಡ್ತಾ ಇರ್ತಾರೆ, ಅವತ್ತು ಫುಲ್ಲು ಎಲ್ಲಾ ಸ್ಟಾಕ್ನ ಬೈ ಮಾಡ್ತಿರ್ತಾರೆ. ಅದೇ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂದ್ರೆ ಎಂಟೈರ್ ಸ್ಟಾಕ್ನ ಅವತ್ತು ಫುಲ್ಲು ಸೆಲ್ ಮಾಡ್ತಾನೆ ಇರ್ತಾರೆ. ಡೌನ್ ಟ್ರೆಂಡ್ ಆಗಿ ಹೋದಾಗ ಅವ್ರು ಏನ್ ಮಾಡ್ತಾರೆ, ಸೆಲ್ಲೇ ಮಾಡಲ್ಲ. ಅವ್ರು ಅಪ್ ಟ್ರೆಂಡ್ ಹಿಡ್ಕೊಂಡ್ರೆ ಅದನ್ನೇ ಹಿಡ್ಕೊಂತಾರೆ. ಹೆಂಗೆ ಅಂದ್ರೆ, ಒಂದು ಮಗು ಬಂದು ಡೈರಿ ಮಿಲ್ಕ್ ಕೇಳಿದಾಗ ಡೈರಿ ಮಿಲ್ಕೇ ಬೇಕು ಅಂತ ಹಠ ಹಿಡಿಯತ್ತಲ್ಲ, ಆ ತರ. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ ಅನ್ಸುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಬೆಳಗ್ಗೆ ಹೇಳ್ತೀವಿ, ಬೆಳಗ್ಗೆ ಎದ್ದಾಗ ಸೂರ್ಯ ತುಂಬಾ ಪ್ರಕಾಶವಾಗಿ ಹೊಳಿತಾ ಇರತ್ತೆ, ಈ ಕಡೆ ಕೋಗಿಲೆಗಳು ಹಾಡ್ತಾ ಇರತ್ತೆ. ಅವಾಗ ನಮ್ಗೆ ಏನ್ ಅನಲೈಸ್ ಮಾಡ್ತೀವಿ ಅಂದ್ರೆ, ಇವತ್ತು ಒಳ್ಳೆ ದಿನ. ಇಲ್ಲ ಕೆಲವು ಜನ ಹೇಳುವಾಗ್ಲೇ ಅವ್ರ ಅಮ್ಮ ಕಿಡಿಸ್ತಾ ಇದ್ದಾರೆ ಅನ್ಕೊಳ್ಳಿದ್ರೆ, ಅಯ್ಯೋ ಇವತ್ತು ಕೆಟ್ಟ ದಿನ ಅಂತ ಯೋಚನೆ ಮಾಡ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ, ಸೆಲ್ ಮಾಡೋದು, ಇಲ್ಲ ಕೆಟ್ಟ ದಿನ ಅಂದ್ರೆ ಏನ್ ಮಾಡ್ತಾರೆ, ಇವತ್ತು ದಿನ ಚೆನ್ನಾಗಿಲ್ಲ ಅಂತ ಸೆಲ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಅದೆಲ್ಲ ಏನು ತಪ್ಪಿಲ್ಲ. ನೀವು ಕೆಟ್ಟ ದಿನ ಅಂತ ಯೋಚನೆ ಮಾಡ್ತೀರಾ, ಅದೇ ಇನ್ನೊಬ್ಬರಿಗೆ ಹುಡ್ದಬ್ಬ ಇದೆ ಅನ್ಕೊಳ್ಳಿ, ಅವ್ರು ಒಳ್ಳೆ ದಿವಸ ಅಂತ ತಾನೇ ಅನ್ಕೊಂತಾರೆ. ಅವಾಗ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ.
ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಎಮೋಷನಲ್ ಆಗಿ ಮೂವ್ ಆಗಲ್ಲ. ಮಾರ್ಕೆಟ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇಂದಾನೇ ಮೂವ್ ಆಗೋದು. ಬೈಯರ್ಸ್ ತುಂಬಾ ಜಾಸ್ತಿ ಬೈ ಮಾಡಿದ್ರೆ ಇಟ್ ಕೀಪ್ ಆನ್ ಬೈಯಿಂಗ್. ನಾವು ಆ ವಿಡಿಯೋಸ್ ಎಲ್ಲ ಹಾಕಿದೀನಿ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏನು ಅಂದ್ರೆ ಫೈನಾನ್ಸ್ ಇನ್ ಕಾಮನ್ ಮ್ಯಾನ್ ಅಲ್ಲಿ ಹೇಗೆ ನಾವು ಮಾಡಬೇಕು, ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲ ಯಾಕೆ ಮಾರ್ಕೆಟ್ ಮೂವ್ ಆಗ್ತಿದೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ವಿಡಿಯೋ ಲಿಂಕ್ ಕೊಡ್ತೀನಿ, ಅದನ್ನು ನೋಡಿ. ಏನಂದ್ರೆ ಯಾಕೆ ಅಪ್ ಹೋಗ್ತಿದೆ, ಯಾಕೆ ಕೆಳಗ್ ಬರ್ತಿದೆ ಅಂತ ಈ ವಿಷಯ ಎಲ್ಲ ಗೊತ್ತಿರ್ಬೇಕು. ಅವಾಗ ಗೊತ್ತಾದ್ರೆ ಏನಾಗುತ್ತೆ, ನಾಳೆ ನೀವು ಬೈ ಮಾಡಿದ್ರು ಕೂಡ ಮಾರ್ಕೆಟ್ ಬಂದು ಕೆಳಗ್ ಬಂತು ಅಂದ್ರೆ ತಕ್ಷಣ ನೀವ್ ಏನ್ ಮಾಡ್ತೀರಾ, ಓಕೆ ಸೆಲ್ ಟ್ರೆಂಡ್ ಆಗಿ ಚೇಂಜ್ ಆಯ್ತು, ತಕ್ಷಣ ನಾವ್ ಏನ್ ಮಾಡ್ಬೋದು, ಸೆಲ್ಗೆ ಹೋಗ್ಬೋದು. ಯಾಕೆಂದ್ರೆ ಇವಾಗ ನಾವು ಬೈ ಮಾಡ್ಬಿಟ್ರೆ ಕೆಳಗ್ ಬರ್ತಾ ಬರ್ತಾ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಬರ್ತಾನೆ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾ ಲಾಟ್ ಹಾಕ್ತಾನೆ ಇರ್ತಾರೆ, ಬೈಯಲ್ಲೇ ಇರ್ತಾರೆ, ಸೆಲ್ ಸೈಡ್ ಹೋಗೋದೇ ಇಲ್ಲ. ಏನ್ ಮಾಡೋದು, ಎಕ್ಸ್ಟ್ರಾ ಲಾಟ್ ಹಾಕು, ಫಸ್ಟ್ 1 ಲಾಟ, ಮತ್ತೆ 2ನೇ ಲಾಟ, ಮತ್ತೆ 3ನೇ ಲಾಟ, ಮತ್ತೆ 5ನೇ ಲಾಟ್, ಕೊನೆಗೆ ಏನಾಗುತ್ತೆ ಅವ್ರ ಅಕೌಂಟೇ ವಾಶ್ ಔಟ್ ಆಗ್ಬಿಡುತ್ತೆ. ಯಾವತ್ತು ನಾವು ಆವ್ರೇಜಿಂಗ್ ಮಾಡುವಾಗ ಲಾಸ್ ಅಲ್ಲೇ ಮಾಡೋದು. ಎಷ್ಟು ಜನ ನೀವು ಮಾಡಿದ್ದೀರಾ, ಆವ್ರೇಜಿಂಗ್ ಮಾಡಿರ್ತೀರಾ, ಆದ್ರೆ ಯಾವತ್ತು ಯಾವ್ದ್ರಲ್ಲಿ ಮಾಡಿರ್ತೀವಿ, ಲಾಸ್ ಅಲ್ಲೇ ಮಾಡ್ತೀವಿ. ಆದ್ರೆ ಯಾರಾದ್ರೂ ಲಾಸ್ ಸೈಡ್ ಅಲ್ಲಿ ಮಾಡಿದೀನಿ ಅಂತ ಹೇಳಿದ್ರೆ ಖಂಡಿತ ಮಾಡಿರಲ್ಲ. ಈ ತರ ಲಾಸ್ ಸೈಡ್ ಅಲ್ಲೇ ಮಾಡ್ಬೇಕು ಅಂತ ಯಾರಾದ್ರೂ ಹೇಳ್ತಾರ, ಇಲ್ಲ. ಆದ್ರೂ ಎಲ್ಲರೂ ಒಂದೇ ತರ ಮಾಡ್ತೀವಿ. ಅವಾಗ ನಾವು ನಮ್ಮ ಎಮೋಷನ್ಸ್, ನಮ್ಮ ಮೈಂಡ್ ಸೆಟ್ ಎಲ್ಲ ಒಂದೇ ತರ. ಏನು ಅಂದ್ರೆ ಲಾಸ್ ಬಂತು ಅಂದ್ರೆ ಏನ್ ಮಾಡೋದು, ಆವ್ರೇಜಿಂಗ್ ಮಾಡ್ಕೊಬಹುದು. ಎಮೋಷನ್ಸ್ ಕೂಡ ಇದರಲ್ಲಿ ಪ್ಲೇ ಆಗತ್ತೆ. ನಾನೇನ್ ಮಾಡ್ತೀನಿ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಹೇಗೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡೋದು, ಅದೇ ತುಂಬಾ ಮುಖ್ಯ. ಯಾಕಂದ್ರೆ ನಾವು ತುಂಬಾ ವಿಷಯಗಳು ನೋಡ್ಬೋದು, ಆದ್ರೇನು ನಮ್ಮ ಎಮೋಷನ್ಸ್ ನಾವು ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ನಮ್ಮ ಎಮೋಷನ್ಸ್ ಹೇಗೆ ಕಂಟ್ರೋಲ್ ಮಾಡ್ಬೋದು, ಅದು ಹೇಗೆ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಪ್ಲೇ ಆಗುತ್ತೆ ಅಂತ ನಾವು ನೋಡಲ್ಲ. ಸೊ ಅಡಾಪ್ಟಬಿಲಿಟಿ ಏನು ಅಂದ್ರೆ, ಅಪ್ ಟ್ರೆಂಡ್ ಅಲ್ಲಿ ಇದೀನ ಅಂದ್ರೆ ತಕ್ಷಣ ಡೌನ್ ಟ್ರೆಂಡ್ ಹೋಗುತ್ತೆ ಅಂದ್ರೆ ನೀವೇನ್ ಮಾಡ್ಬೇಕು, ಸೇಲ್ ಮಾಡಬೇಕು. ಸೆಲ್ ಮಾಡಿ ತಕ್ಷಣ ಪ್ರಾಫಿಟ್ ಮಾಡ್ಕೊಬಹುದು. ಅದು ಬಿಟ್ಟು ನೀವು ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ, ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ಚೇಂಜ್ ಆಯ್ತು ಅಂತ ನೀವು ಅಪ್ ಟ್ರೆಂಡ್ ನೋಡ್ಬಿಟ್ರಿ ತಕ್ಷಣ ಬೈ ಮಾಡ್ತಾನೆ ಇದೀರಾ ಅಂದ್ರೆ ಕೊನೆಯಲ್ಲಿ ನಿಮ್ಮ ಅಕೌಂಟ್ ವಾಶ್ ಔಟ್ ಆಗೇ ಆಗತ್ತೆ. ಅದಕ್ಕೆ ಥರ್ಡ್ ಪಾಯಿಂಟ್ ಅದ್ರಲ್ಲಿ ಏನ್ ಬರುತ್ತೆ ಅಂದ್ರೆ, ನಾಲೆಜ್ ಇಸ್ ಪವರ್. ನಾಲೆಜೇ ತುಂಬಾ ಮುಖ್ಯ. ಯಾಕೆ ಅಂದ್ರೆ ನಾವು ತುಂಬಾ ವಿಷಯ ಕಲ್ತ್ಕೊಂಡು ಇಟ್ಕೊಂಡ್ರೇನು, ನಾವು ಎಷ್ಟು ದೊಡ್ಡ ಟ್ರೇಡರ್ ಅಂತ ಹೇಳ್ಕೊಂಡ್ರೇನು, ನಾಲೆಜ್ ಇಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ನಾಲೆಜ್ ಇಸ್ ಕೀ ಅಂತಾರೆ. ಯಾವತ್ತು ಒಂದು ಡೋರ್ ತೆಗಿಬೇಕು ಅಂದ್ರೆ ಒಂದು ಕೀ ಬೇಕು. ನಾವು ಒಂದು ಬಾಗಿಲು ತೆಗಿಬೇಕು ಅಂದ್ರೆ ನಮಗೆ ಕೀ ಬೇಕೇ ಬೇಕು. ಕೀ ಇದ್ರೇನೆ ಆ ಡೋರ್ ತೆಗಿಯಕ್ಕಾಗೋದು. ನೀವು ಮಾರ್ಕೆಟ್ ಒಳಗೆ ಎಂಟರ್ ಆಗಬೇಕು ಅಂದ್ರೆ ನೀವು ಫಸ್ಟ್ ಥಿಂಗ್ ಏನ್ ಮಾಡಬೇಕು, ನಿಮ್ಮ ಹತ್ರ ಕೀ ಇರಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಕೀ ಇಲ್ದೇನೆ ಎಂಟರ್ ಆಗಕ್ ನೋಡ್ತಾರೆ. ಎಂಟರ್ ಆಗಕ್ ಆಗಲ್ಲ. ಹಾಗೆ ಎಂಟರ್ ಆಗ್ಬೇಕಂದ್ರೇನು ನೀವು ಕಿಟಕಿ ಮೂಲಕ ಬರಬೇಕು. ಅದು ಕೆಲವು ಸಲ ಮುಚ್ಚಿಬಿಟ್ಟಿರ್ತಾರೆ, ಕಷ್ಟನೇ. ಅದಕ್ಕೆ ನೀವೇನ್ ಮಾಡಬೇಕು, ಯಾವತ್ತು ಅರ್ಥ ಮಾಡ್ಕೊಬೇಕು, ಕೀ ಇದ್ರೇನೆ ನಾವೇನ್ ಮಾಡಕ್ಕಾಗತ್ತೆ, ಒಳಗೆ ಹೋಗಕ್ಕಾಗತ್ತೆ. ನಮಗ್ ನಾಲೆಜೇ ಗೊತ್ತಿಲ್ಲ, ಹೈ ಹೋಗತ್ತಾ ಲೋ ಬರುತ್ತಾ ಅಂತ ಗೊತ್ತಿಲ್ಲ. ತುಂಬಾ ಜನ ಬರೋರು, ನನ್ನ ಹತ್ರ ಬರೋರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಈ ತರ ನಾನು ಟ್ರೇಡ್ ಮಾಡ್ತಿದ್ದೀನಿ ಅಂತಾರೆ. ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತಿದ್ದೀನಿ ಅಂದ್ರೆ, ಸರ್ ನನ್ನ ಫ್ರೆಂಡ್ ಏನೋ ನಿಫ್ಟಿ 50 ಅಂತ ಹೇಳಿದ್ರು, ಅದ್ರಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಅಂತೀನಿ. ನಿಫ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸರ್. ನಿಫ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸರ್ ಅಂತಾರೆ. ಸರಿ, ನಿಫ್ಟಿಲಿ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ, ಅದೇನೋ ಆಪ್ಷನ್ ಅಂತ ಹೇಳಿದ್ರು, ಅದ್ರಲ್ಲಿ ಮಾಡ್ತಾ ಇದ್ದೀನಿ ಅಂತ. ಸರಿ, ಆಪ್ಷನ್ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ, ಅದೇನೋ ರೈಟಿಂಗ್ ಅಂತ ಹೇಳಿದ್ರು. ಏನು ಗೊತ್ತಿಲ್ಲ, ಆದ್ರೆ ಟ್ರೇಡ್ ಮಾಡ್ತಿದ್ದಾರೆ. ಆದ್ರೆ ಬಂದು ಏನ್ ಹೇಳ್ತಾರೆ, ಮಾರ್ಕೆಟ್ ಬಂದು ಗ್ಯಾಂಬ್ಲಿಂಗ್ ಅಂತಾರೆ. ಅರ್ಥ ಆಗ್ತಿದ್ಯಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ಅವ್ರಿಗೆ ಏನು ಗೊತ್ತಿಲ್ಲ, ನಿಫ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆಪ್ಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ರೈಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದು ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಲಾಸ್ ಮಾಡ್ಕೊಂಡು ಕೊನೆಗೆ ಏನ್ ಹೇಳ್ತಾರೆ, ಇದು ಗ್ಯಾಂಬ್ಲಿಂಗ್ ಅಂತಾರೆ. ಅವ್ರಿಗೊಂದು ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಏನ್ ಹೇಳ್ತಾರೆ, ಅದು ಜೂಜಾಟ ಅಂತಾರೆ. ಸೊ ಅದೇ ತರ ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದು ಬ್ಯಾಡ್ ಒಪಿನಿಯನ್ ಕೊಟ್ಬಿಡ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಏನೇ ವಿಷಯನೂ ಬಿಸ್ನೆಸ್ ಆಗಿ ಮಾಡ್ಬೋದು. ಆದ್ರೆ ಬಿಸ್ನೆಸ್ಗೆ ಬೇಕಾಗಿರೋ ಮುಖ್ಯವಾದ ವಿಷಯ ಏನು ಅಂದ್ರೆ ನಾಲೆಜ್. ನಾಲೆಜ್ ಇಲ್ಲದೆ ನೀವೇನ್ ಮಾಡಕ್ಕಾಗಲ್ಲ, ಮಾರ್ಕೆಟ್ ಒಳಗೆ ಎಂಟರ್ ಆಗಕ್ಕಾಗಲ್ಲ. ಈ ನಾಲೆಜ್ ನಿಮಗೆ ಕೊಡಬೇಕು ಅಂತಾನೆ ನಾವೇನ್ ಮಾಡಿದೀವಿ, ಈ ಫಿನಾನ್ಸ್ ವಿತ್ ಕಾಮನ್ ಮ್ಯಾನ್ ಸೀರೀಸ್ ನ ಬಿಟ್ಟಿದೀವಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏನು ಅಂದ್ರೆ ನಾವು ಫಸ್ಟ್ ಇಂದ ಹೇಳ್ಕೊಟ್ಟಿದೀವಿ. ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ತುಂಬಾ ಜನಕ್ಕೆ ಶೇರ್ಸ್ ಅಂದ್ರೆ, ಆಪ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ಸೀರೀಸ್ ಅಲ್ಲಿ ನೋಡಿದ್ರೆ ನಾವು ಫಸ್ಟ್ ಇಂದಾನೆ ಶೇರ್ಸ್ ಅಂದ್ರೆ ಏನು, ಶೇರ್ಸ್ ಹೇಗ್ ಬಂತು, ಇದಲ್ದೆ ಟೆಕ್ನಿಕಲ್ ಟರ್ಮ್ಸ್ ಕೂಡ ನಾವು ಹೇಳ್ಕೊಟ್ಟಿರ್ತೀವಿ. ವಾಲ್ಯೂಮ್ ಅಂದ್ರೆ ಏನು, ವಾಲ್ಯೂಮ್ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡೋದು, ಅದೇ ತರ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಇದೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದಕ್ಕಾಗಿರೋ ಪ್ಲೇ ಲಿಸ್ಟ್ ಬೇಕಂದ್ರೆ ನಾನು ನಿಮ್ಗೆ ಕೆಳಗೆ ಕೊಡ್ತೀನಿ, ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದೊಂದು ವಿಡಿಯೋ ಆಗಿ ನೋಡಿ, ಫ್ರೀ ಟೈಮ್ ಆಗಿರುವಾಗ ಒಂದೊಂದು ವಿಡಿಯೋ ಆಗಿ ನೋಡಿದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಫಿನಾನ್ಸ್ ವಿತ್ ಕಾಮನ್ ಮ್ಯಾನ್. ಇವಾಗ ಈ ವಿಷಯ ಎಲ್ಲ ನಾವು ಗೊತ್ತಿದ್ದೆ ನಾವ್ ಏನ್ ಮಾಡ್ಬೇಕು, ಯಾವತ್ತು ಎಂಟ್ರಿ ತಗೊಬೇಕು. ಈ 3 ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಜರ್ನಲ್ ಫಸ್ಟ್ ಬರ್ದಿಟ್ಕೊಬೇಕು. ಬರ್ದಿಟ್ಕೊಂಡ್ರೆ ಗೊತ್ತಾಗುತ್ತೆ ಯಾವ್ದಿಂದ ಪ್ರಾಫಿಟ್ ಬರ್ತದೆ ಅಂದ್ರೆ ಲಾಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೆಕೆಂಡ್ ಒನ್, ಅಡ್ಯಾಪ್ಟ್ ಮಾಡಕ್ ಗೊತ್ತಿರಬೇಕು. ತಕ್ಷಣ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಬೈ ಟ್ರೆಂಡ್ ಅಲ್ಲಿ ಇದ್ರೆ ಬೈ ಮಾಡಕ್ ಗೊತ್ತಿರಬೇಕು, ಸೆಲ್ ಟ್ರೆಂಡ್ ಅಲ್ಲಿ ಇದ್ರೆ ಸೆಲ್ ಮಾಡಕ್ ಗೊತ್ತಿರಬೇಕು. ಏನಂದ್ರೆ ತುಂಬಾ ಜನಕ್ಕೆ ಏನಂದ್ರೆ, ಬಿಸಿಲುಗಾಲದಲ್ಲಿ ಬಿಸಿಲು ಹೊಡಿಬೇಕು ಅನ್ಕೋತಾರೆ. ಬಿಸಿಲುಗಾಲದಲ್ಲಿ ಮಳೆ ಬರಬಾರ್ದಾ, ಮಳೆಗಾಲದಲ್ಲಿ ಯಾಕೆ ಬಿಸಿಲು ಇರಬಾರ್ದಾ? ಇಲ್ಲ, ಮಳೆಗಾಲದಲ್ಲೂ ಬಿಸಿಲು ಹೊಡಿಬಹುದು. ಏನು ಅಂದ್ರೆ ಅದಕ್ಕೆ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ತಕ್ಷಣ ಡೌನ್ ಟ್ರೆಂಡ್ ಬರ್ಬೋದು. ಮಾರ್ಕೆಟ್ ಬಂದ್ರೆ ಅದು ಹೇಗೆ ಹೋಗುತ್ತೋ ಅದ್ರ ಜೊತೆಗೆ ಹೋಗ್ಬೇಕು. ಟ್ರೈನ್ ಹೇಗೆ ಹೋಗ್ತಿದೆ ಅದ್ರ ಜೊತೆಗೆ ಹೋಗ್ಬೇಕು, ಅದ್ರ ಆಪೋಸಿಟ್ ಅಲ್ಲಿ ಹೋಗ್ಬಾರ್ದು. ಬಿಸಿಲು ಹೊಡಿತಾ ಇದೆ ಅಂದ್ರೆ ಯಾವತ್ತೂ ಬಿಸಿಲೇ ಹೊಡಿಬೇಕು, ಯಾವತ್ತೂ ಮೇಲ್ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಡೌನ್ ಟ್ರೆಂಡ್ಗೂ ಬರ್ಬೋದು, ಮಳೆನೂ ಬರ್ಬೋದು. ಅದಕ್ಕೆ ಮಳೆ ಬಂದ್ರೆ ತಕ್ಷಣ ಏನ್ ಮಾಡ್ಬೇಕು, ಕೊಡೆ ತಗೊಂಡ್ ಹೋಗ್ತೀವಾ, ಆ ತರ ವಿಷಯಗಳು ಅಡಾಪ್ಟ್ ಮಾಡ್ಕೊಬೇಕು. ಮೂರನೇದೇನು ಅಂದ್ರೆ ನಾಲೆಜ್. ಇದೆಲ್ಲ ಯಾವಾಗ ಬರುತ್ತೆ ಅಂದ್ರೆ,
ಒಂದು ವಿಷಯ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಬರುತ್ತೆ. ಅದಕ್ಕೆ ನಾಲೆಜ್ ಯಾವಾಗಲೂ ಪವರ್, ನಾಲೆಜ್ ಬಂದು ಕೀ. ಅದು ಮಾರ್ಕೆಟ್ ಒಳಗೆ ಹೋಗಬೇಕು ಅಂದರೆ ನಾಲೆಜ್ ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ ಈ ನಾಲೆಜ್ ನೀವು ಕಲ್ತ್ಕೊಬೇಕು ಅಂದ್ಕೊಂಡ್ರೆ ಅದಕ್ಕೆ ಈ ಟ್ರೇಡ್ ಅಚೀವರ್ಸಲ್ಲಿ ನಾವು ಕ್ಲಾಸ್ ನಡೆಸ್ತಾ ಇದ್ದೀವಿ. ನಿಮಗೆ ಗೊತ್ತು 4 ಬ್ರಾಂಚ್ ಇದೆ, ಚೆನ್ನೈ, ಕೊಯಂಬತ್ತೂರ್, ಬ್ಯಾಂಗ್ಳೂರ್ ಆ್ಯಂಡ್ ಮಧುರೈಯಲ್ಲಿ ನಿಮಗೆ 4 ಬ್ರಾಂಚಸ್ ಇದೆ. ಚೆನ್ನೈ, ಕೊಯಂಬತ್ತೂರ್, ಮಧುರೈಯಲ್ಲಿ ನೋಡಿದ್ರೆ ನಾವು ಎವ್ರಿ ಮಂಡೇ ಬಂದು ನಾವು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ನಾವು ಸ್ಪೆಷಲ್ ಆಗಿ ಫ್ರೈಡೇ ಸ್ಯಾಟರ್ಡೇಸ್ ಮಾತ್ರ ಕ್ಲಾಸಸ್ ಇಟ್ಟಿದ್ದೀವಿ. ಅಲ್ಲೂ ನೀವು ಸೇರ್ಕೊಬೋದು. ಈ ಸೈಡಲ್ಲಿ ಕೊಟ್ಟಿರೋ ನಂಬರ್ಸ್ ನೀವು ಯಾವ್ಯಾವ ಬ್ರಾಂಚಸ್ ಪಕ್ಕದಲ್ಲಿದ್ದೀರೋ ನೀವು ಕಾಲ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತಾರೆ. ಇನ್ ಕೇಸ್ ನೀವು ಈ ಬ್ರಾಂಚಸ್ಗೆ ಬರೋಕ್ಕಾಗಿಲ್ಲ ಅಂದರೂ ನಮ್ಮ ಹತ್ರ ಒಂದು ಆನ್ಲೈನ್ ಕ್ಲಾಸಸ್ ಇದೆ. ಆನ್ಲೈನ್ ಕ್ಲಾಸಸ್ ಅಲ್ಲದೆ ನಾವು ಬ್ರಾಂಚಸಲ್ಲಿ ಬಂದು ವೀಕೆಂಡ್ ಕ್ಲಾಸಸ್ ಕೂಡ ಇದೆ. ವೀಕ್ ಡೇಸಲ್ಲಿ ಬರೋಕ್ಕಾಗಲ್ಲ ಅಂದರೆ ನಿಮಗೆ ವೀಕೆಂಡ್ ಕ್ಲಾಸಸ್ ಕೂಡ ಇದೆ. ಎಲ್ಲ ಥರ ಕ್ಲಾಸಸ್ ಇದೆ. ನೀವೇನು ಮಾಡಿ ಕಾಲ್ ಮಾಡಿ ಎನ್ಕ್ವೈರ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸೊ ನನಗೆ ಅನ್ಸುತ್ತೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಯಿತು ಅನ್ಸುತ್ತೆ. ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ ಅರ್ಥ ಆಗಿರುತ್ತೆ. ಇದೇ ಥರ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.